ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇಕೆ ರಾಜೀನಾಮೆ ಕೊಡಲಿ ಅಂತ ಸಚಿವ ತಿಮ್ಮಾಪುರ ಹೇಳಿದ್ದಾರೆ. ಲಂಚದ ಆಡಿಯೋ ನಿಜವಾದ ಆಡಿಯೋ ಅಲ್ಲ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವ ತಿಮ್ಮಾಪುರ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ, ಲಂಚದ ಆಡಿಯೋ ನಿಜವಾದ ಆಡಿಯೋ ಅಲ್ಲ, ಆಡಿಯೋಗಳು ಮ್ಯಾನಿಪುಲೇಟ್ ಆಗಿರುತ್ತವೆ, ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ, ಅಧಿಕಾರಿಗಳು ನಮ್ಮನ್ನ ಸಿಕ್ಕಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಂದಿನ ಸಚಿವ ಗೋಪಾಲಯ್ಯನವರ ಮೇಲೆ ದೂರಿರ್ಲಿಲ್ವಾ? ತಪ್ಪಿಲ್ಲದ ಮೇಲೆ ಹೆದರಿಕೆ ಯಾಕೆ? ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಎಲ್ಲವನ್ನೂ ಕೂಡ ಬಿಚ್ಚಿಡ್ತೇನೆ ಅಂತ ಹೇಳಿದ್ದಾರೆ ಅಬಕಾರಿ ಸಚಿವರು. ಅದು ಯಾವಾಗ ಬಿಚ್ಚಿಡ್ತಾರೋ ನೋಡ್ಬೇಕು. ಯಾರೋ ರಾಜೀನಾಮೆ ಕೇಳಿದ್ರು ಕೊಡಕತ್ತಿ ನಾಳೆ ಹೇಳಿ ನಿಲುವಳಿ ಸೂಚನೆ ತರಲಿ. ನಂದೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸಲುವಾಗಿ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕಾಗತ್ತೆ? ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು. ಹಿಂದಿನ ಯಡಿಯೂರಪ್ಪನವ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLಗಳ ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನು ಹೇಳಿದರು? ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಟರು. ನೋಡ್ರಿ, CM ಅಲ್ಲ, ಇನ್ನೊಬ್ಬರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು, ನಾನು ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ಕೆ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೊತಾರೆ. ಅದು ನಾನು ಕೇಳಿದ್ದೀನಿ. ಕೆಲವು ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ, ಅಂಥವ್ರ ಮೇಲೆ ಈಗ ಸಸ್ಪೆಂಡ್ ಮಾಡಿದ್ದೀವಿ. ಅವ್ರು 3 ಮಂದಿನ ಕಂಪ್ಲೇಂಟ್ ಕೊಟ್ಟಾರೆ, ದಾಖಲಾತಿ ಆದವರೇ ರಾಜೀನಾಮೆ ಕೊಟ್ಟಿದೆ. BJP ಒಳಗೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ಗೊತ್ತಾ? ಜಲೆ ಮೇಡಮ್ ಮೇಲೆ ಮೊಟ್ಟೆ ಕೇಸ್ ಇತ್ತಲ್ಲ, ಅವಾಗೆಲ್ಲ ಲೋಕಾಯುಕ್ತ ಕೇಸೇ ಇತ್ತಲ್ಲ, ರಾಜೀನಾಮೆ ಕೊಟ್ರ? ಗೋಪಾಲಯ್ಯನ ಕೇಸ್ ಇತ್ತಲ್ಲ, ರಾಜೀನಾಮೆ ಕೊಟ್ರ? ನಂದು ಕೇಸೇ ರಿಜಿಸ್ಟ್ರೇಷನ್ ಆಗಿಲ್ಲ. ತಿಮ್ಮಾಪುರನ ಹೆಸರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆಗಿಲ್ಲ. ಯಾವನು ಒಬ್ಬೊದು ಕೊಡ್ತಾನೆ, ನಿನ್ನ ಮೇಲೆ ಕೊಡ್ತಾನೆ, ಇನ್ನೊಬ್ಬ ಮೇಲೆ ಕೊಡ್ತಾನೆ. ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಡೋಕ್ಕಾಗತ್ತೆ? ತಪ್ಪಾದರೆ ನಾನು ಒಂದು ಕ್ಷಣ ಇರೋದಿಲ್ಲ. ಇಂಥ ಅಧಿಕಾರಿಗಳು ನನಗೆ ನಿಷ್ಪಕ್ಷಪಾತ ತನಿಖೆ ಆದಾಗ ನಂದು ಏನಾರು ಇದ್ದರೆ ಕೊಡೋನಲ್ಲ. ಏನಿದೆ ನಂದೇನಿದೆ ಪಾತ್ರ? ಸದನದಲ್ಲಿ ಹೇಳಬೇಕು, ಹೊರಗೂ ಹೇಳಬೇಕು, ಒಳಗೂ ಹೇಳಬೇಕು. ತಪ್ಪಿಲ್ಲದವನಿಗೆ ಅದಕ್ಕೆ ಅಂಜಿಕೆ ಇರುತ್ತೆ. ಗ್ಯಾರಂಟಿ